ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯ ಸರ್ಕಾರ ತಾವು ಕೊಟ್ಟಿರುವಂಥ ಗ್ಯಾರಂಟಿಗಳಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಇತ್ತೀಚೆಗೆ DCM DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಇದು ಜನಸಾಮಾನ್ಯರಲ್ಲಿ ಒಂದು ಆತಂಕ ಮತ್ತು ಗಾಬರಿಯನ್ನು ಹುಟ್ಟಿಸಿತ್ತು. ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿ ಇನ್ನು ಮುಂದೆ ನಮಗೆ ಸಿಗಲ್ವೇನೋ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳು, ಜನರ ಆತಂಕಗಳು ಕೂಡ ಮನೆ ಮಾಡಿತ್ತು. ಆದರೆ ಇದಕ್ಕೆ ಸ್ಪಷ್ಟ ಉತ್ತರ ಏನು ಅಂತಂದರೆ, ಯಾವುದೇ ಗ್ಯಾರಂಟಿಗಳು ಕೂಡ ನಿಲ್ಲೋದಿಲ್ಲ. ಆದರೆ ಗ್ಯಾರಂಟಿಗಳ ಬೆನಿಫಿಷಿಯರಿ ಲೀಸ್ಟ್ ಏನಿದೆ, ಫಲಾನುಭವಿಗಳ ಪಟ್ಟಿ ಅಂತಂದರೆ ಯಾರೆಲ್ಲ ಈ ಗ್ಯಾರಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದ್ರು ಅವರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಇದೀಗ ಮುಂದಾಗಿರುವಂಥದ್ದು. ಈ ಪರಿಷ್ಕರಣೆ ವೇಳೆಯಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮೊದಲನೇದಾಗಿ ಪರಿಷ್ಕರಣೆ ಮಾಡ್ತಿರೋದು ಯಾಕೆ ಅಂತಂದರೆ, ಅನರ್ಹರಿಗೂ ಕೂಡ ಇದರ ಲಾಭ ಸಿಗ್ತಾ ಇದೆ. ಇದರ ಲಾಭವನ್ನು ಅಗತ್ಯ ಇಲ್ದಿದ್ರೂ ಕೂಡ ಕೆಲವೊಂದು ಮಂದಿ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಸತ್ತವರ ಖಾತೆಗೂ ಕೂಡ ಹಣ ಜಮಾವಣೆ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ಇದನ್ನು ಪರಿಷ್ಕರಣೆ ಮಾಡಿ ಅರ್ಹರಿಗೆ ಮಾತ್ರ ಇದು ಸಿಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮತ್ತೆ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಈ ಹಿಂದೆನೂ ಕೂಡ ಕಳೆದ 3 ವರ್ಷದಿಂದನೂ ಕೂಡ ಇದೇ ರೀತಿಯಾಗಿರುವಂಥ ನಿಲುವುಗಳನ್ನೇ ಸರ್ಕಾರ ತೆಗೆದುಕೊಂಡು ಬಂದಿರುವಂಥದ್ದು. ಈಗ 3 ವರ್ಷದ ಬಳಿಕ ಕೆಲವು ಜನ ಸತ್ತಿರ್ತಾರೆ, ಕೆಲವು ಜನ ಅಡ್ರೆಸ್ಸನ್ನು ಬದಲಾಯಿಸಿರ್ತಾರೆ, ಹೀಗಾಗಿ ಸಮಸ್ಯೆಗಳಾಗಿರ್ಬೋದು. ಸೊ ಹೀಗಾಗಿ ಇದನ್ನು ಮತ್ತೆ ಸರಿದಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರ ಪಾಸಿಟಿವ್ ಕೂಡ ಇದೆ, ಅಷ್ಟೇ ನೆಗೆಟಿವ್ ಕೂಡ ಈ ಒಂದು ಪರಿಷ್ಕರಣೆಗೆ ಇದೆ. ಸೊ ಈ ಪರಿಷ್ಕರಣೆ ಯಾವಾಗ ಮಾಡ್ತಾರೆ, ಅಥವಾ ಇದರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಇದೆ, ಲಾಭ ಏನಿದೆ, ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಎಲ್ಲವನ್ನು ಕೂಡ ಬದಿಗಿಡೋಣ. ಅದ್ರ ಬಗ್ಗೆ ಈಗಾಗಲೇ ನ್ಯೂಸ್ 18 ನಿರಂತರವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಸೊ ಈಗ ನಾನು ನಿಮ್ಮ ಜೊತೆ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಅದೇನೂ ಅಲ್ಲ, ಇನ್ನು ಮುಂದೆ ಗ್ಯಾರಂಟಿ ಫಲಾನುಭವಿಗಳಾಗೋದಕ್ಕೆ ಅಥವಾ ಇದರ ಲಾಭವನ್ನು ಪಡೆಯೋದಕ್ಕೆ ಈ ಪಟ್ಟಿಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ KYCಯನ್ನು ಮಾಡೋದು ಕಡ್ಡಾಯ ಮಾಡಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಶೀಘ್ರದಲ್ಲೇ ಅಧಿಕೃತವಾಗಿ ಅದು ಆದೇಶ ಆಗಿ ಕೂಡ ಹೊರಗಡೆ ಬರುತ್ತೆ. ಹಾಗಿದ್ರೆ ಏನಿದು KYC, ಯಾಕೆ KYCಯನ್ನು ಇದೀಗ ಸರ್ಕಾರ ಮಾಡೋದಕ್ಕೆ ಹೊರಟಿದೆ, ಇದರ ಹಿಂದಿರುವಂಥ ಲೆಕ್ಕಾಚಾರ ಏನು ಅನ್ನೋದನ್ನು ಇವತ್ತಿನ ಈ ಕಾಂಟೆಂಟ್ನಲ್ಲಿ ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ KYC ಇದನ್ನು KYC ಮಾಡಬೇಕು ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ, ಅಕೌಂಟ್ ಫ್ರೀಸ್ ಆಗುತ್ತೆ, ಅಥವಾ KYC ಮಾಡಿಲ್ಲ ಅಂತಂದರೆ ಕೆಲವೊಂದಿಷ್ಟು ಪ್ರೋಸೆಸ್ಗಳನ್ನು ಮುಗಿಸೋದಕ್ಕಾಗಲ್ಲ ಅಂತ ನಾವು ಪ್ರತಿದಿನದ ನಮ್ಮ ಬದುಕಿನಲ್ಲಿ KYC ಅನ್ನುವಂಥ ಒಂದು ಪದವನ್ನು ಕೇಳ್ತಾನೆ ಇರ್ತೀವಿ. ಹಾಗಿದ್ರೆ ಏನಿದು KYC ಅಂತಂದರೆ ಭಾಳ ಸಿಂಪಲ್, ನೋ ಯುವರ್ ಕಸ್ಟಮರ್ ಅಥವಾ ಕನ್ಸ್ಯೂಮರ್, ಇಷ್ಟೇ ಅದರ ಫುಲ್ ಫಾರ್ಮ್ ಅಂದರೆ. ಸೊ ಇದ್ರ ಜೊತೆ ಈ ಅನ್ನೋ ಒಂದು ಎಕ್ಸ್ಟ್ರಾ ಪದ ಸೇರಿದ್ರೆ ಇಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಆರ್ ಕನ್ಸ್ಯೂಮರ್. ಈ ಒಂದು KYCಯ ಪಾಲಿಸಿಯನ್ನು ಇದೀಗ ರಾಜ್ಯ ಸರ್ಕಾರ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಈ ಗ್ಯಾರಂಟಿಗಳ ಫಲಾನುಭವಿಗಳ ವಿಚಾರವಾಗಿ. ಸೊ ಇದರಿಂದ ಏನು ಲಾಭ ಆಗುತ್ತೆ ಅಥವಾ ಏನಿದರ ಉದ್ದೇಶ ಅಂತಂದರೆ, ನೈಜ ಫಲಾನುಭವಿಗಳನ್ನು ಪತ್ತೆ ಹಚ್ಚೋದಕ್ಕೆ KYC ಸರ್ಕಾರಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಈ ಒಂದು ನಿರ್ದಿಷ್ಟ, ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಕೊಳ್ಳೋಣ. ಸೊ ಇದು ಅರ್ಹ ವ್ಯಕ್ತಿಗೆ ಹೋಗ್ತಾ ಇದೆಯಾ, ಅಥವಾ ಈ ದುಡ್ಡನ್ನು ಪಡೀತಾ ಇರುವಂಥ ವ್ಯಕ್ತಿ ಮಹಿಳೆ ಜೀವಂತವಾಗಿದ್ದಾರಾ, ಅಥವಾ ಇವರ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ತಿಳಿಯೋದಕ್ಕೆ KYC ಸರ್ಕಾರಕ್ಕೆ ಸಹಾಯ ಮಾಡುತ್ತೆ. ಒಂದು ಪಾಯಿಂಟ್ ಅದು. ಇನ್ನೊಂದು, ನಕಲಿ ಖಾತೆಗಳ ತಡೆ ಅಂತಂದರೆ ಫೇಕ್ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಅಥವಾ ಇನ್ನೊಬ್ಬರ ಹೆಸರಲ್ಲಿ ಖಾತೆ ಓಪನ್ ಮಾಡಿಕೊಂಡು ಅವರ ಹಣವನ್ನು ಕೂಡ ಮತ್ತೊಬ್ಬರು ಪಡೆಯುವಂಥ ಕೆಲಸವನ್ನು ಗೃಹಲಕ್ಷ್ಮಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿಯಲ್ಲಿ ಆಗುತ್ತೆ ಅಂತಲ್ಲ. ಸೊ ಈಗ ಆದರೆ ಈ ರೀತಿಯಾಗಿರುವಂಥ ಪ್ರೊಸೀಜರನ್ನು KYC ಮೂಲಕವಾಗಿ ಸರ್ಕಾರಕ್ಕೆ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಎಲಿಮಿನೇಷನ್ ಆಫ್ ಡೂಪ್ಲಿಕೇಟ್ಸ್, ನಕಲಿ ಖಾತೆಗಳನ್ನು ತಡೆಯೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಎಲ್ಲವನ್ನು ಕೂಡ KYC ಅಲ್ಲಿ ಡೇಟಾ ಸಂಗ್ರಹ ಆಗಿರುತ್ತೆ. ಸೊ ಇದಕ್ಕೆ ನಾವು KYCಯನ್ನು ಮತ್ತೆ ಮಾಡೋದ್ರಿಂದ ಈ ಎಲ್ಲ ಡೇಟಾ ಕೂಡ ಸರ್ಕಾರದ ಕೈ ಸೇರುತ್ತೆ. ಹಾಗಾಗಿ ಸರ್ಕಾರಕ್ಕೆ ಖಚಿತವಾಗಿ ಇದು ಯಾರ ಕೈಗೆ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಮತ್ತು ಆಗಲೇ ಹೇಳಿದ ಹಾಗೆ, ಸೊ ನೇರ ಹಣವನ್ನು DBTಯಲ್ಲಿ ಏನು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಅಕೌಂಟ್ಗೆ ಸಂಬಂಧಪಟ್ಟಿರುವಂಥದ್ದು, ಟೆಕ್ನಿಕಲ್ ಆಗಿರುವಂಥ ಸಂಬಂಧಪಟ್ಟಿರುವಂಥದ್ದು, ಸೊ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೂ ಕೂಡ KYC ಸರ್ಕಾರಕ್ಕೆ ಸಹಾಯ ಆಗುತ್ತೆ. ಸೊ ಮತ್ತೊಂದು ವಿಚಾರ ಏನು ಅಂತಂದರೆ, ಮರಣ ಹೊಂದಿದವರ ಖಾತೆಗೆ ಮತ್ತೆ ನಿರಂತರವಾಗಿ ಹಣ ಬೀಳ್ತಾ ಇದೆ. ಸೊ ಹೀಗಾಗಿ
ಇದನ್ನು ತಡೆಗಟ್ಟಬೇಕು. ಆ ಹಣ ಅಥವಾ ಆ ಒಂದು ಮೊತ್ತ ಏನಿದೆ ಅದು ಇನ್ನೊಬ್ಬ ಅರ್ಹ ಫಲಾನುಭವಿಗಳಿಗೆ ವರ್ಗಾವಣೆ ಕೊಡೋದಕ್ಕೆ, ಅಂದರೆ ವರ್ಗಾವಣೆ ಮಾಡೋದಕ್ಕೆ ಅಥವಾ ಕೊಡೋದಕ್ಕೂ ಕೂಡ ಈ KYC ಬಹಳ ಮುಖ್ಯವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ. ತುಂಬ ಕಡೆಗಳಲ್ಲಿ ನಿಮಗೆ ಗೊತ್ತಿದೆ, ನಕಲಿ ಖಾತೆಗಳಂದರೆ ನಕಲಿ ಐಡೆಂಟಿಟಿ ಪ್ರೂಫ್ಗಳನ್ನು ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಒಂದು ವೋಟರ್ ID ಅಂತಿದ್ರೆ ಬೆಂಗಳೂರಿನಲ್ಲೂ ಕೂಡ ಒಬ್ರಿಗೆ ವೋಟರ್ ID ಇರುತ್ತೆ, ಅಥವಾ ಅವನ ಊರಲ್ಲೂ ಕೂಡ ವೋಟರ್ ID ಇರುತ್ತೆ. ಅದು ಅಂತಾರಾಜ್ಯ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರೋ ಸಾಧ್ಯತೆ ಕಡಿಮೆ, ಆದರೆ ಅಂತಾರಾಜ್ಯವಾಗಿ ಫಾರ್ ಎಕ್ಸಾಂಪಲ್ ನಾವು ತಮಿಳುನಾಡು ಅಂತ ಇಟ್ಕೊಳ್ಳೋಣ. ತಮಿಳುನಾಡಲ್ಲೂ ಕೂಡ ಅವರಿಗೆ ಮತ ಚಲಾವಣೆ ಹಕ್ಕಿರುತ್ತೆ, ಬೆಂಗಳೂರಿನಲ್ಲೂ ಕೂಡ ಮತ ಚಲಾವಣೆ ಹಕ್ಕಿರುತ್ತೆ. ಈ ಮತ ಚಲಾವಣೆ ಹಕ್ಕು ಹೇಗಿರುತ್ತೆ ಅಂತಂದರೆ ಅವರಿಗೆ ಎರಡು ಕಡೆಗಳಲ್ಲೂ ಕೂಡ ವೋಟರ್ ID ಇರುತ್ತೆ. ಸೊ ಈ ಥರದ ನಕಲಿ ವೋಟರ್ ID ಕಾರ್ಡ್ಗಳನ್ನು ಕೂಡ ಈ ಮೂಲಕವಾಗಿ ಈ KYC ಮೂಲಕವಾಗಿ ಸರ್ಕಾರಕ್ಕೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಇದು SIRಗೂ ಕೂಡ ಸರ್ಕಾರಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ನಾನು ನಿಮಗೆ ಕೊನೆಯದಾಗಿ ಒಂದು ಮಾತಲ್ಲಿ ಹೇಳ್ತೀನಿ. ಅದನ್ನು ಅನರ್ಹರ ಪತ್ತೆ ಮಾಡೋದಕ್ಕೆ, ಅಂದರೆ ಅರ್ಹತೆ ಇಲ್ಲದಿದ್ದರೂ ಕೂಡ ಗ್ಯಾರಂಟಿಗಳ ಲಾಭವನ್ನು ಪಡೀತಾ ಇರುವಂಥ ವ್ಯಕ್ತಿಗಳನ್ನು ಪತ್ತೆ ಮಾಡೋದಕ್ಕೆ ಈ KYC ಸರ್ಕಾರಕ್ಕೆ ಸಹಾಯ ಮಾಡುತ್ತೆ. ಎಗೇನ್ ನಾನು ಆಗಲೇ ಹೇಳಿದೆ, ನಕಲಿ ಮತದಾರರ ಪಟ್ಟಿಯನ್ನು ಎರಡೆರಡು ಇಟ್ಕೊಂಡಿರ್ತಾರಲ್ವ, ಸೊ ಅವರ ಪತ್ತೆಗೂ ಕೂಡ ಈ KYC ಸಹಕಾರಿಯಾಗುತ್ತೆ. ಸೊ ಇದೇ ಸಂದರ್ಭದಲ್ಲಿ SIR ಅನ್ನು ಸುಗಮಗೊಳಿಸೋದು ಕೂಡ ಈ ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಗೆ ಈ KYCಯನ್ನು ಮಾಡುವ ಮುಖಾಂತರವಾಗಿ ಸರ್ಕಾರಕ್ಕೆ SIR ಪ್ರೊಸೀಜರನ್ನು ಕೂಡ ಬಹಳ ಸರಳೀಕರಣಗೊಳಿಸುವಂಥ ಒಂದು ಅವಕಾಶ ಇಲ್ಲಿರುವಂಥದ್ದು. ಸೊ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಕಾರ್ಡ್ ಇದೆಲ್ಲಕ್ಕೂ ಕೂಡ ಈ KYC ಆದರೆ ಈತನ ಮಾಹಿತಿ, ಅಂದರೆ ಓರ್ವ ನಿರ್ದಿಷ್ಟ ವ್ಯಕ್ತಿಯ ಮಾಹಿತಿ, ಆತನ ಒಂದಿಷ್ಟು ಹಿಸ್ಟ್ರಿ, ವಹಿವಾಟುಗಳೆಲ್ಲವೂ ಕೂಡ ಸರ್ಕಾರಕ್ಕೆ ಸಿಗುತ್ತೆ. ಸಿಕ್ಕಾಗ SIR ಪ್ರೊಸೀಜರ್ಗೂ ಕೂಡ ಈ KYCಯ ಮಾಹಿತಿಗಳನ್ನು ಸರ್ಕಾರಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಈ KYCಯನ್ನು ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಇನ್ನೂ ಕೂಡ ಅಧಿಕೃತವಾಗಿ ಇದು ಆದೇಶ ಆಗಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಸೊ ಎಲ್ಲರೂ ಕೂಡ ಈ KYCಯನ್ನು ಮಾಡ್ಕೊಳ್ಳೋದಕ್ಕೆ, ಅಥವಾ ಈಗಾಗಲೇ ಮಾಡಿಕೊಂಡವರು ಓಕೆ, ಇನ್ನು ಯಾರೆಲ್ಲ ಮಾಡಿಕೊಂಡಿಲ್ಲ ಅವರೆಲ್ಲರೂ ಕೂಡ ಈ KYCಯನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿ, ಇವತ್ತು ಸರ್ಕಾರದ ಮಟ್ಟದಲ್ಲಿ ಇದು ಗಂಭೀರವಾಗಿ ಚಿಂತನೆಗೊಂಡು ಅದನ್ನೊಂದು ಥಾಟ್ ಪ್ರೋಸೆಸ್ಗೆ ಒಳಪಡಿಸಿ ಇದೀಗ ಈ ನಿರ್ಧಾರವನ್ನು ಸರ್ಕಾರ ಮಾಡಿರುವಂಥದ್ದು. ಆದರೆ ಇಷ್ಟೆಲ್ಲ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡ ಮೇಲೂ ಕೂಡ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿಯ ಲಾಭ ಸಿಕ್ಕಿಲ್ಲ ಅಂತಂದರೆ ಅದು ಬಹಳ ದೊಡ್ಡ ವಿಪರ್ಯಾಸ ಆಗಿ ಮಾರ್ಪಾಡಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.